ಮೂರು ದಿನವಾಯಿತು ನಡೀತಾ ಬರ್ತಾ ಇದ್ದೀವಿ. ಆದರೆ ಎಲ್ಲೋ ಊರು ಇನ್ನೂ ದೂರವಿದೆ. ಹಾಗೂ ಇದು ಇಲ್ಲೇ ಊರು ಕಾಣ್ತಾ ಇದೆ. ಊರು ಗುಡಿಗೆ ಬಂದಾಯ್ತಾ ಇತ್ತು ದೇವಸ್ಥಾನಕ್ಕೆ. ಅದಕ್ಕಂತ ಎಲ್ಲಾದರೂ ಏನಾದರೂ ಸಿಗುತ್ತೆ ಅಂತ ನೋಡುತ್ತೇನೆ. ಯಾಕೋ ಹೊಟ್ಟೆ ಇಸ್ತಾ ಇದೆ, ಕಣ್ಣು ಮಂಚು ಮಂಚು ಕಾಣ್ತಾ ಇದೆ, ತಲೆ ಇಲ್ಲಿಯ ಗುರಿಯಲ್ಲಿ ಕುಳಿತುಕೊಂಡು ಒಂದ್ ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೋಗೋಣ ರೀ. ಆಯ್ತು ಸುವರ್ಣ, ಆಯ್ತು. ಅಲ್ಲಿವರೆಗೂ ಮಗುವಿನ ಸ್ವಲ್ಪ ಅಲ್ಲೇ ಮರಿಗೆ ಮನುಷ್ಯ ಗುಡಿಯಲ್ಲಿ ಏನಾದರೂ ಪ್ರಸಾದ ಆಯ್ತು ತೆಗೆದುಕೊಂಡು ಬರ್ತೇನೆ. ಅರ್ಚಕರೇ, ಅರ್ಚಕರೇ, ಯಾರು ಕಾಣ್ತಾ ಇಲ್ಲ. ನಾನೇ ಒಳಗೆ ಹೋಗಿ ಬರ್ತೇನೆ. ಯಾರು ನೀವು? ನಾವು ಅದೇನಿಲ್ಲ ಅರ್ಚಕರೇ, ನಾವು ಯಾರಾದರೂ ಆಗುವಲ್ಲ. ನನ್ನ ಗಂಡತಿಗೆ ತುಂಬ ಹೊಟ್ಟೆಸಿದೆ. ಸ್ವಲ್ಪ ಪ್ರಸಾದ ಕೊಟ್ಟು ಕಟ್ಟಿಕೊಳ್ಳಿ. ನೀವು ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ನಿಮ್ಮ ಹತ್ರ ಹೇಗೆ ಪ್ರಸಾದ ಕೊಡಬೇಕು? ಅರ್ಚಕರೇ, ಅದೆಲ್ಲ ಹಾಕಿರ್ಲಿ. ನನ್ನ ಹೆಂಡತಿ ತುಂಬಾ ಹಸ್ಕೊಂಡಿದ್ದಾಳೆ, ತಲೆ ಸುತ್ತು ಬರ್ತಾ ಇದೆ ಅಂತ ಹೇಳ್ತಿದ್ದಾಳೆ. ಅದಕ್ಕಾಗಿ ಅವನಿಗೆ ಒಂದು ಸ್ವಲ್ಪ ಪ್ರಸಾದ ಕೊಡಿ. ನೋಡು, ಮೊದಲು ನೀನು ಯಾರಂತ ಹೇಳ, ಆಮೇಲೆ ನೀನು ಪ್ರಸಾದ ಕೊಡ್ತಾನ. ನಾನೇನು ಬೇರೆದಿದ್ದಲ್ಲ. ನಾನು ಇದೇ ಹೌದು ಅರ್ಚಕ್ರೆ, ನಾನು ಇದೇ ಊರಿನ ಸಾವುಕಾರ ಶಿಪುತ್ರಪ್ಪ ಅವರ ಅಂದ್ರ ಶಿಪುತ್ರಪ್ಪ ಸಾವುಕಾರ ಮನ್ಯಾಗ ಕೆಲ್ಸಕ್ಕೆ ಧರ್ಮಿ ಅಂದ್ ನೀನ ಅವ್ವ. ಏ ಮಗ, ದೊಡ್ಡ ಶ್ರೀಮಂತರವ್ರ ಸುತ್ತು ಕೂಳಿಗಾಗಿ ಅವ್ರ ಮನ್ಯಾಗ ದುಡಿಯಾಕಿತ್ತ ಅವ್ರ ತಂಗಿನ ಹೊಲ್ಸ್ಕೊಂಡು ಹೋಗಿದ್ದೆ ಮಗನ. ಮತ್ತೀಗ ಪ್ರಸಾದ್ ಕೇಳಕ್ ಬಂದಿ ಮಗನ. ಪ್ರಸಾದ ಕೂಡ ಹಂಗಿಲ್ಲ ನಿನಗ, ಕಾಲಾನ ಮೆಟ್ಟು ಹರಿ ಹಂಗ ಹೊಡಿತೀನಿ ಮಗನ. ನೇನ ನೋಡಿ ಅರ್ಚಕ್ರಿ, ಹಾಗೆ ಮಾತನಾಡ್ಬೇಡಿ. ನಾವು ಕಾಲ ಅಡುಗೆ ಮಾಡಿಕೊಂಡು ನೀನು ಹಂಗ ಮಾತಾಡ್ತೀಯಲ್ಲ. ದೊಡ್ಡ ಶ್ರೀಮಂತನ ತಂಗಿಯಾಗಿ ಈ ತುತ್ತು ಕೂಲಿಗೆ ಗತಿ ಇಲ್ಲದ ಮಗನ ಬೇರೆ ಹತ್ತಿ ಹೋಗಿದಲ್ಲ. ಈಗ ಗೊತ್ತಾಗೈತೆ ನಿನಗ ಪ್ರಸಾದ ಕೊಡಕ್ಕೆ ಕಣ್ಣಿಗೆ ಬಂದದಿ. ಅರ್ಚಕ್ರಿ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಯಪ್ಪ. ನಾನು ಅಕ್ಕಿಗೇನು ಕಡಿಮೆ ಮಾಡಿಲ್ಲ, ಆದ್ರ ಅಕ್ಕೆ ಹಠ ಮಾಡ್ಕೊಂಡ ಈ ಊರಿಗೆ ಬರ್ತಾನಂತ ಕಣ್ಣೀರಿಟ್ಟು. ಅದಕ್ಕಾಗಿ ಊರಿಗೆ ಹೋಗೋಕ್ಕಿಂತ ಮೊದಲ ಹೊಟ್ಟೆ ತಪ್ಪು ಮಾಡ್ಕೊಂಡು ಹೋಗೋಣಂತ ನಿನ್ನ ಕಡೆ ಪ್ರಸಾದ ಕೇಳಾಕತ್ತಾಳವಯ್ಯಪ್ಪ. ಅಂದ್ರೆ ಮಗನ ಪ್ರಸಾದ ತಿಂದು ಊರಾಗ ಹೋಗಾಕ್ ಬಂದದೇನ? ಏ ಉಂಡ ತಾಟ್ನಾಗ ಅವ್ವ ಇಂತ ಮಾಡು ಮಗನೇ. ನಿನ್ನಂತ 4 ಸುಳಿದ ಪ್ರಸಾದ ಕೊಟ್ರ ಆ ಸಾವುಕಾರ ಮೊದಲು ನಿನ್ನ ಬಿಡ್ತಾನು, ನನ್ನ ಕಡಿತಾನ. ಪ್ರಸಾದ ಮಂಗ್ಯಾರ ಬಗ್ಗೆ ಅವಂಗ ಯಾವ ಮಕ ಹೊತ್ಕೊಂಡ್ ಬಂದದಿ ಓ ಮಗನ ಈ ಊರಾಗ. ಹಂಗೆಲ್ಲ ಮಾತಾಡ್ದ ಹೊಟ್ಟೆ ಸುತ್ತಕ್ಕ ಒಂದು ತನ್ನ ಕೊಟ್ಟ ಪುಣ್ಯ ಕಟ್ಕೊಳ್ಳು ಯಪ್ಪ, ಪುಣ್ಯ ಕಟ್ಕೋ. ಅದು ಊರು ಬಿಟ್ಟು ಮಾತು ಹೇಳಿಲ್ಲ ಮಗನ, ಪುಣ್ಯ ಕಟ್ಕೋ ಅಂತ ಹೇಳಕತ್ತಾನೆ ಈಗ. ಏ ಮಗನ, ಸುತ್ತು ಕುಳಿಗಾಗಿ ಶ್ರೀಮಂತ ಮನ್ಯಾಗ ಕೆಲ್ಸಕ್ಕಿದ್ದ ನಮ್ಗ ಅವ್ರು ಹೇಳ್ದಂಗ ದುಡ್ದಿದ್ದೆ ಅಂದ್ರ ಮಗನ ಅಡಿ ತುಂಬ ನಾನಾ ಕೊಡ್ತೀನಿ ನಿನಗೆ. ಒಂದು ಮನೆ ಜತ್ತಿ ಅಂತ ಮಗ ನೀನು, ನಿನ್ನಂತವ್ ನಾನ್ ಪ್ರಸಾದ ಕೊಡ್ಬೇಕ. ನೀನ್ ಹೆಂಗ ಬಿಟ್ರೆ ಮಗನ ನೀ ಊರ ಹಾಳು ಮಾಡ್ತಿ. ಹೌದು, ಈ ಮಗನ್ ಹಂಗ ಬಿಡುದು ಬೇಡ. ಹೆಂಗಿದ್ರಿ ಈ ಊರಾಗ ಬಂದಾನ, ನಮ್ಮ ಸಾವುಕಾರಿಗೆ ಹೇಳಿ ಏನಾರು ಮಾಡಿ ಮಗನ ಮುಗಿಸಬೇಕು. ಅವನ ಹಾಗೆ ಮಾಡ್ಬೇಡ್ರಿ ಅಪ್ಪ.
ಚಕ ಈ ಊರಾಗ ನಮ್ಮನೆ ಬಿಟ್ಕೋಕ ಹಿಂದೆ ಮುಂದೆ ನೋಡಕತ್ತಾನ. ಒಂದು ಅನ್ನ ಕೊಡಂದ್ರ ಅನ್ನ ಕೊಟ್ಟಿಲ್ಲ. ಅವಮಾನ ಆಗ್ತಿತ್ತಂತಂದ್ರ ನನಗೆ ಗೊತ್ತಿದ್ರೆ ನಾ ಖಂಡಿತ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದಿಲ್ಲ ರೀ, ಕರ್ಕೊಂಡು ಬರ್ತಿದ್ದಿಲ್ಲ. ಒಂದು ಬಾರಿಗೆ ಸುಮ್ಕಿನಂತ ಆದ್ರೆ ಸರಿ ಅನ್ಸಾಕತ್ತೈತಿ. ನಮ್ಮ ಅಣ್ಣ ನಮ್ಮ ನೋಡಿದ್ರೆ ಖಂಡಿತ ಹೊಟ್ಟೆ ತುಂಬ ಊಟ ಹಾಕಿ ನಮ್ಮ ಮನೆಯಾಗಿ ಸೇರ್ಸ್ಕೊತಾನ್ರಿ. ಬನ್ನಿ ಹೋಗೋಣ. ಹೋಗಿ ಬಯಸಿದ್ದು ಹೇಗಿಗೆ ಜೋಗಿ ಬಯಸಿದ್ದು ಜೋಗಿ ಚೆನ್ನಾಗಿದೆಯಾ ನನ್ನ? ಯಾವಾಗ ಫಲಭಿಕಾರಿಯನ್ನು ನನ್ನ ಮನೆಯಿಂದ ಓಡಿಸಿಕೊಂಡು ಹೋಗಿಯೋ ಅಲ್ಲಿಗೆ ಸತ್ತು ಹೋಯಿತು ಅನ್ನ ತಂಗಿರಿ ಅನ್ನೋ ಸಂಬಂಧ. ಸಕರ್ ಏನು ಯಾರು ಮಾಡಿದಂತ ತಪ್ಪು ನಾವೇನು ಮಾಡಿರೋ ಯಪ್ಪ. ಇದೊಂದು ತಪ್ಪು ನೀನು ಹೊಟ್ಟೆ ಹಾಕೊಂಡ ನಮ್ಮನ್ನ ಕ್ಷಮಿಸ್ಬಿಡು ಯಪ್ಪ. ತಪ್ಪಾಗೈತೆ ನಮ್ಮ ನಿನ್ನ ಕಾಲಿಗೆ ಬಂದು ಬೇಡಬಹುದು. ಸರಿ ಆಚೆ ಫಲಭಿಕಾರಿ ಸೋಳೆ ಮಗನೇ, ಉಳಿದ ಮನೆಗೆ ದ್ರೋಹ ಮಗ ನೀನು. ಮಾಡಿದ ತಪ್ಪನ್ನು ಮಾಡಿ ಜನರನ್ನು ಕತ್ತು ಓಡಿಸಿಕೊಂಡು ಹೋಗುದಲ್ಲದೆ ಕಾಲಿಗೆ ಬಿದ್ದು ನಾವು ಮಾಡಿ ತಪ್ಪಾಯ್ತು ಅಂತ ಕೈ ಮುಗಿದು ಕ್ಷಮೆ ಕೇಳ್ತಾಯ್ತಿಯಲ್ಲ. ನಾನೇನು ಕ್ಷಮಿಸಲು ಮುಕ್ತವನಲ್ಲ. ಯಾವತ್ತೂ ಹಂಸ ಹೆಣ್ಣನ್ನು ಓಡಿಸಿಕೊಂಡು ಹೋಗಿಯೋ ಅಂದಿನಿಂದ ಇಲ್ಲಿವರೆಗೂ ನಿನ್ನ ರಕ್ತವನ್ನು ಕುಡಿಯಬೇಕೆನ್ನುವುದು ನನ್ನ ಮನದ ಆಶೆ ಆಗಿದೆ. ದಯವಿಟ್ಟು ಹಾಗೆ ಮಾತನಾಡಬೇಡ. ಇದ್ರಲ್ಲಿ ಅವ್ರದ್ದು ಏನು ತಪ್ಪಿಲ್ಲದ. ನಾನು ಈ ರೀತಿ ಮಾಡಬಾರ್ದಾಗಿತ್ತು. ನಾನು ತಪ್ಪು ಮಾಡಿದ್ರೆ ಇದೊಂದೇ ಒಂದ್ಸಲ ಈ ನಿನ್ನ ತಂಗಿ ನಾನು ಕ್ಷಮಿಸಿಬಿಡೋಣ. ಹೆಣ್ಣೆ, ಇಷ್ಟಕ್ಕೂ ಬಂದು ನಿಮ್ಮನ್ನು ಯಾತಕ್ಕಾಗಿ ತಡೆದಿದ್ದೀನಿ ಗೊತ್ತಾ? ಇಡೀ ನನ್ನ ಸರ್ವ ಆಸ್ತಿ ಅಲ್ಲ, ಅಂದರೆ ನಾವು 100 ಎಕರೆ ಆಸ್ತಿ ನಿನ್ನ ಹೆಸರಲ್ಲಿದೆ. ಇಷ್ಟಕ್ಕೇನು ನನ್ನ ತಂದೆ ರಕ್ತವನ್ನು ಹಚ್ಚಿದ ಹುಡಿಯಲ್ಲ ನೀನು, ನನ್ನ ಚಿಕ್ಕಪ್ಪನ ಮಗಳು ನೀನು. ಇದರಲ್ಲಿ ನಾನು ಏನಾದರೂ ಕ್ಷಮೆ ಅನ್ನೋದು ಯಾಚಿಸಿ ನಿಮ್ಮಿಬ್ಬರನ್ನು ಬದುಕನ್ನು ಬಿಟ್ಟರೆ ಇಡೀ ಸರ್ವ ಆಸ್ತಿ ಅಲ್ಲ, ಕೈ ತಪ್ಪಿ ಫಲಭಿಕಾರಿ ಸೊತ್ತಾಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ನನಗೇನು ಬೇಕಾಗಿಲ್ಲ ಯಪ್ಪ, ನನಗೇನು ಬೇಕಾಗಿಲ್ಲ. ಊರಾಗ ಇಲ್ಲಾದ್ರೆ ಒಂದು ಮೂಲೆಯಲ್ಲಿ ಬದುಕಾಕ ಜಾಗ ಅವಕಾಶ ಮಾಡಿಕೊಟ್ರ ಪುಣ್ಯ ಬರ್ತೈತಿ ಯಪ್ಪ, ಪುಣ್ಯ ಬರ್ತೈತಿ. ಯಾಕಂದ್ರ ನಾವು ಇಲ್ಲದ ಕಷ್ಟ ಎಲ್ಲ ಸಹಿಸಿ ಬಂದಿದ್ದೀವಿ. ಯಾಕ ಬಡವರು ಶ್ರೀಮಂತರ ಮನೆ ಹೆಣ್ಣು ಮಕ್ಕಳು ಪ್ರೀತಿ ಮಾಡಬಾರ್ದೇನೋ ಯಪ್ಪ, ಪ್ರೀತಿ ಮಾಡಬಾರ್ದು. ಅಲ್ಲ ಶ್ರೀಮಂತರ ಹೆಣ್ಣು ಮಕ್ಕಳ ಬಡವ್ರನ್ನ ಪ್ರೀತಿ ಮಾಡಬಾರ್ದಂತ ಏನಾರ ಜೀವ ಹೇಗೆ ಬರ್ದಿಟ್ಟಾನೇನು ಯಪ್ಪ, ಹೇಗೆ ಬರ್ದಿಟ್ಟಾನೇನ. ನಿಮ್ಮ ವೇದಾಂತ ಪುರಾಣಗಳು ನನಗೆ ಬೇಕಾಗಿಲ್ಲ. ನನ್ನ ಕಣ್ಣು ತಪ್ಪಿಸಿಕೊಂಡು ಯಾವುದರಲ್ಲಿ ಸುಖವಾಗಿ ಜೀವನ ಮಾಡ್ತಿದ್ರು ನೀವಿಬ್ರು, ಅವರು ಕೂಡ ಇವತ್ತಿನ ದಿನ ಯಾವತ್ತೂ ನೀವಿಬ್ಬರು ನನ್ನ ಕಣ್ಣಿಗೆ ಬಿದ್ದಿದ್ರು. ನಾನು ತೀರ್ಮಾನ ತೆಗೆದುಕೊಂಡು ಹೋಗಿದ್ದರೆ ನನ್ನ ಮನದಲ್ಲಿ ಇನ್ನು ಮೇಲೆ ನೀವಿಬ್ಬರು ಭೂಮಿ ಮೇಲೆ ಜೀವಂತವಾಗಿ ಬದುಕಬಾರ್ದಂತ. ಬೇಡ, ಹಾಗೆಲ್ಲ ಮಾತಾಡ್ಬೇಡ. ನೀನು ನಮ್ಮ ಮನೆಯಾಗೆ ಕರ್ಕಲಿಲ್ಲ ಅಂದ್ರೆ ಪರವಾಗಿಲ್ಲ. ನನಗೆ ಸಿಕ್ಕಿಲ್ಲ ಅಂತ ಮರಳಿ ನಮ್ಮೂರಿಗೆ ನಾವು ಹೋಗ್ತೀವಣ್ಣ. ಸಾಧ್ಯವಿಲ್ಲ. ಸುತ್ತಾಡುವ ಕಲ್ಲಲ್ಲಿ ಅರಸರಾಗಿ ಶ್ರೀಮಂತ ಸಹಕಾರನಿಗೆ ಮರ್ಯಾದೆಗಳನ್ನು
ಗೊತ್ತಾಗುತ್ತೆ. ನಾನು ಇವತ್ತು ನಿಮ್ಮನ್ನು ಕೊಂದ್ಕೊಂಡು ಬಿಡ್ತೇನೆ. ಏನೋ ತಪ್ಪು ಮಾಡಿದ್ವಿ, ಆದ್ರೆ ಬಂದ್ ಬಾರಿಗೆ ಸಿಕ್ಕಲಂತ ನಾವು ಹೊರಟುಬಿಟ್ರಿ. ನಮ್ಮ ತಂಗಿನ ನಡಿ ನಡಿ ಓಡ. ಭಿಕಾರಿ ಸಮಾಜ ಕಳ್ಕೊಂಡು ಬಿಟ್ಟಿಯಲ್ಲ, ಕಳ್ಕೊಂಡು ಬಿಟ್ಟಿಯಲ್ಲ. ಪ್ರಾಣವಾಗಿ ಪ್ರೀತಿ ಮಾಡಿದ ಸುವರ್ಣನ ಬಿಟ್ಟು ನಾ ಬದುಕಾಕ ಇಲ್ಲ, ಬದುಕಲ್ಲ ಬದುಕಲ್ಲ. ಉಸಿರಿಗೆ ಉಸಿರಾಗಿರುವ ಈ ಸುವರ್ಣನ ಬಿಟ್ಟ ಉಸಿರಿಗೆ ಉಸಿರಾಗಿ ಕರಗಿ ಅಳುತ್ತಿರುವಾಗ ಹೃದಯವನ್ನು ಹೋಗಿರುವಾಗ ಮುಗಿಲೇ ಕರಗಿ ಅಳುತ್ತಿರುವಾಗ ಹೃದಯ ಹುಡುಗಿಯನ್ನು ಮದುವೆ ಆದ ಕಾರಣಕ್ಕೆ ಅದೇ ಹೆಣ್ಣು ನನಗೆ ನನ್ನ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದೀನಿ. ಇನ್ನು ನಾನು ಬದುಕಿರಬಾರ್ದು.
ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ನನ್ನ ಸುವರ್ಣನ ಬಿಟ್ಟು ನಾನು ಬದುಕಿರಬಾರ್ದು. ಎಂತ ಪರಿಸ್ಥಿತಿ ತಂದು ಒಡ್ಡಿದೆ ದೇವಾ, ಎಂತ ಪರಿಸ್ಥಿತಿ. ನಮ್ಮ ಮಗ ಪಾಪ ಮಾಡಿ ಹುಟ್ಟಿದ್ಯೋ, ಹುಟ್ಟಾಕ ನೀನೇ ಪಾಪ ಮಾಡುತ್ತಿದ್ಯೋ. ಇಲ್ಲ, ನಾವು ಪಾಪ ಮಾಡಿ ಹುಟ್ಟಿದ್ಯೋ. ತಿಂಗಳಾಗ ಅವನೇ ಬಲಿ ತಗೊಂಡು ಬಿಟ್ಟಿರಲ್ವ ಅಪ್ಪ. ಈ ಭೂಮಿ ಮೇಲೆ ಬದುಕಬೇಕು, ಇಲ್ಲ ಸತ್ತಾಳಂತ ಸಾಯಬೇಕಂತ ಒಂದು ಗೊತ್ತಾಗುತ್ತಲ್ಲೋ ಅಯ್ಯಪ್ಪ. ಸ್ವರ್ಣ ಕೃಷ್ಣ ನನ್ನ ಕೈಯಾಗ ಕೊಟ್ಟ, ನಿನ್ನ ಪ್ರಾಣ ದೇವ್ರ ಕೈಯಾಗುತ್ತಲ್ಲ. ಯಾವುದಾದ್ರೆ ಕಸದ ಪುಟ್ಟ ಆಗೋಗಿದ್ರೆ ಯಾವುದೋ ಒಂದು ಬೀದಿಯಲ್ಲಿ ಬಿದ್ದ ಪಾಪದ ಬಿಂದ ಅಂತಾರ. ಇಲ್ಲ ಆದ್ರೂ ಕುಸಿದ ಶಿಶು ಅಂತಾರ. ಕುಸಿ ಸಾವಿತ್ರಿ ಅಂತ ನನ್ನ ಹೆಂಡತಿ. ಆಗಿರ್ತಾನೆ ಹೊರಿಸಬಾರ್ದು, ಹೌದಲ್ಲ? ಯಪ್ಪ ಮಗ ಸಂಬಂಧ ಬದುಕು ಸತ್ತಾಂಗ ಬದುಕುತ್ತದೆ ಅಪ್ಪ, ಬದುಕು ಸತ್ತಾಂಗ ಬದುಕುತ್ತದೆ. ಆದ್ರೆ ಶಿವ ಸಂಸ್ಕಾರ ಮಾಡಕ ನನ್ನ ಹತ್ರ ₹1 ಇಲ್ಲ ಅಪ್ಪ. ಹಾಗಾದ್ರೆ ಏನು ಮಾಡಿ ಎಲ್ಲಿ ಹೋಗಲಿ? ಈ ಧರ್ಮ ಈ ಮಾಡನ್ಕೇರಿ ಊರಾಗ ಭಿಕ್ಷಾ ಬೇಡಬೇಕ. ಹೇಳ್ಬೇಕು, ಹೌದು. ತನ್ನ ಹೆಂಡತಿ ಶಿವವನ್ನು ಸಂಸ್ಕಾರ ಮಾಡೋದಕ್ಕ ಈ ಧರ್ಮ ಭಿಕ್ಷೆ ಬೇಡಬೇಕು. ಅಮ್ಮಯ್ಯ
ಧರ್ಮನೇ ತಾಯಿ ತಂದೆ ಆಸಂದು ನೀರ ಶಿವನೇ ಆಸಂದು ನೀರ ಶಿವನೇ ಇವರಲ್ಲಿ ಪುಣ್ಯವಂತರು ಈ ಧರ್ಮನಿಗೆ ತನ್ನ ಹೆಂಡತಿ ಶವವನ್ನು ಸಂಸ್ಕಾರ ಮಾಡುವುದಕ್ಕೆ ಅಷ್ಟು ಇಷ್ಟು ಕಾಸಾಗಿ ಪುಣ್ಯ ಕಟ್ಟಿದರು. ದೇವರಾದ ಚಲುವಾಗಿರ್ಲಿ ಚಲುವಾಗಿರ್ಲಿ. ಬದುಕಿಕೊಂಡ ಅಂತ ಸಂತೋಷ ಪಡ್ತಾ ಇದೆಯಾ? ಬದುಕಲು ನಾವು ನಿನ್ನನ್ನು ಬಿಡುವುದಿಲ್ಲ. ಯಾಕಂದ್ರೆ ನಿಮ್ಮಿಬ್ಬರದು ಪವಿತ್ರವಾದ ಪ್ರೀತಿ. ನಿನ್ನ ಪ್ರೇಯಸಿ ಸಂತು ನೀನು ಈ ಭೂಮಿ ಮೇಲೆ ಬದುಕಬಾರ್ದು, ಬದುಕಬಾರ್ದು. ಬದುಕಕ್ಕೆ ನಾನಂತ ಅವಕಾಶ ಕೊಡಲ್ಲ. ಈಗ ನನ್ನ ಹೆಂಡತಿ ಶವವನ್ನು ಸಂಸ್ಕಾರ ಮಾಡಿಕೊಂಡು ಮುಂದಿನವರೆಗೆ ಒಪ್ಕೊಂಡ್ರಿ ಹೆಣ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ. ಅವಳ ನಿನ್ನ ಹೆಣವನ್ನು ಅಂತ್ಯ ಸಂಸ್ಕಾರ ಮಾಡಲು ಬಂದಿದ್ದೇನೆ. ಸಿದ್ಧವಾಗಿ ನಾನು ಗೊತ್ತಿರಿ. ನಾನೇನು ಮಾಡ್ಬೇಡ್ರಿ ಗೌಡ್ರೆ, ನೀನು ಮಾಡ್ಬೇಡ್ರಿ. ಧನ್ಯಾರ ಈ ಮಗನ ಮಾತಾಡ್ತೀರಿ. ಅಂತ್ಯ ಸಂಸ್ಕಾರ ಹೆಂಗ್ ಮಾಡ್ತಾರ್ರಿ? ಈ ಧನ ಎಲ್ಲ ಕಸ್ಕೋರಿ. ಕೆಲಸ ಏನ್ ಮಾಡೋ ಈ ಸಮಾಜದಲ್ಲಿ ನಿಂತುಕೊಂಡರು ಕೈ ಮುಗಿದು ಭಿಕ್ಷೆ ಬೇಡಿ ನನ್ನ ಘನತೆಗೆ ಕಪ್ಪಿಸಿ ಕೇಳಲು ಪ್ರಯತ್ನ ಪಡ್ತಾ ಇದೆಯಾ ಮಗನೇ? ನಿಮ್ಮ ಮನೆ ದೇವರನ್ನು
ಮುಂದೆ ನಾವು ಮುಂದೆ ಬರಲ್ಲ ರಾವ